ಇವತ್ತಿನ ಸಮಾಜ ಹೆಚ್ಚು ಮಾರ್ಕ್ಸ್ ಪಡೆಯೋದನ್ನು ಹೆಚ್ಚು ಹೆಚ್ಚು ರೊಮ್ಯಾಂಟಿಸೈಸ್ ಮಾಡಿ 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 ಎಲ್ಲಿಗೆ ತಂದು ಬಿಟ್ಟಿದ್ದೀವಿ ಅಂದರೆ, ಈ ಮಾರ್ಕ್ಸ್ ಅಂದರೆ ಹೆಂಗೆ ಅಂದರೆ, ಒಂದು ಮಂಗ, ಒಂದು ಮೊಸಳೆ, ಒಂದು ಆನೆ, ಒಂದು ಸಿಂಹದ ಮಧ್ಯದಲ್ಲಿ ಮರ ಇರೋ ಕಾಂಪಿಟೇಷನ್ ಇಟ್ಟಂಗಿದು. ಮರ ಇರೋ ಕಾಂಪಿಟೇಷನ್ ಅಪ್ಪ. ಒಂದು ಆನೆ, ಒಂದು ಸಿಂಹ, ಒಂದು ಮೊಸಳೆ ಮತ್ತು ಒಂದು ಮಂಗ. ಯಾರು ಗೆಲ್ತಾರೆ? ಮಂಗ. ಅವಾಗ ಆನೆ ಅವಮಾನದಿಂದ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಂತ, ಅಯ್ಯೋ ನಂಗೆ ಮರ ಏರೋದಕ್ಕಾಗೋದಿಲ್ಲ ಅಂತ. ಅದರ ತಾಕತ್ತು ಬೇರೆ ಇತ್ತು, ಅದರ ಶಕ್ತಿ ಬೇರೆ ಇತ್ತು. ಆದರೆ ಇಲ್ಲೇನು ಹೇಳಿದ್ರು, ನಿಮಗೆ ಪುರಸ್ಕಾರ ಸಿಗೋದು, ಸನ್ಮಾನ ಸಿಗೋದು ಮರ ಹತ್ತಿದ್ರೆ ಮಾತ್ರ ಅಂತ. ಆದ್ದರಿಂದ ಈ ಟೋಟಲ್ ಎಜುಕೇಷನ್ ಸಿಸ್ಟಮ್ ಹೆಂಗೆ ಬಂತು ಅನ್ನೋದರದೇ ಒಂದು ಇತಿಹಾಸ ಇದೆ. ಇವತ್ತು ನಾವು ಏನು ಓದ್ತಾ ಇದ್ದೀವಲ್ಲ, ಇದು 18ನೇ ಶತಮಾನದಲ್ಲಿ ಬಂದಂಥ ಎಜುಕೇಷನ್ ಸಿಸ್ಟಮ್. ಇದು ಪ್ರಷಿಯನ್ ಎಜುಕೇಷನ್ ಸಿಸ್ಟಮ್ ಅಂತ ಕರೀತಾರೆ ಇದಕ್ಕೆ. ಇದರ ಉದ್ದೇಶ ಏನಾಗಿತ್ತು? ಈ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬಂದಾಗ ಯುದ್ಧಗಳ ಸಂಖ್ಯೆ ಜಾಸ್ತಿ ಇತ್ತು. ಯಾಕೆ, ಏನು, ಹೆಂಗೆ ಅನ್ನುವ ಮರು ಪ್ರಶ್ನೆ ಮಾಡದೆ ಸೇನಾಧಿಕಾರಿ ಹೇಳಿದಾಗ ಬಂದೂಕು ಹಿಡ್ಕೊಂಡೋಗಿ ಯುದ್ಧ ಮಾಡಿ ಸಾಯುವಂಥವ್ರನ್ನ ಹುಟ್ಟಿಸಬೇಕಾಗಿತ್ತು. ಆ ಕಾರಣಕ್ಕೆ ಎಜುಕೇಷನ್ ಸಿಸ್ಟಮ್ ಜಾರಿಗೆ ಬಂತು. ಅದಾದ ಮೇಲೆ ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತದಲ್ಲಿ ನೀವು ಹೇಳಿದಂತೆ ಕೇಳ್ಕೊಂಡು ಬಿದ್ದಿರುವ ಕಾರ್ಕೂನರನ್ನು ಸೃಷ್ಟಿ ಮಾಡೋದು ಹೆಂಗೆ ಅನ್ನೋ ಪ್ರಶ್ನೆ ಬಂದಾಗ ಅದೇ ಎಜುಕೇಷನ್ ಸಿಸ್ಟಮ್ ಅಂತಂದು ಮೆಕಾಲೆ ನಮ್ಮಲ್ಲಿ ಜಾರಿಗೆ ತಂದದ್ದು. ದುರಂತ ನೋಡಿ, ನಾವು 4 ವರ್ಷದ ಹಿಂದಿನ ಫೋನು ಔಟ್ಡೇಟೆಡ್ ಅಂತೀವಿ. 150 ವರ್ಷದ ಹಿಂದಿನ ಎಜುಕೇಷನ್ ಸಿಸ್ಟಮನ್ನು ನಂಬ್ಕೊಂಡು ಇನ್ನೂ ತನಕ ಬದುಕ್ತಾ ಇದ್ದೀವಿ. 150 ವರ್ಷದ ಎಜುಕೇಷನ್ ಸಿಸ್ಟಮ್ ಇದು.